ಜಿಕೆ ನ್ಯೂಸ್ಗೆ ನಿಮಗೆಲ್ಲ ಸ್ವಾಗತ. ನಾನು ಅಬ್ದುಲ್ ಗಫರ್ ಖಾನ್. ಈ ದಿನದ ಪ್ರಮುಖ ಸುದ್ದಿಗಳು. ವಿಜಯನಗರ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿಯ ಪಟ್ಟಣದ ರಾಮನಗರದಲ್ಲಿ ಪ್ರತಿ ವರ್ಷದಂತೆ ಈ ಬಾರಿಯೂ ಸಹ ಹೋಳಿ ಹುಣ್ಣಿಮೆಯ ಪ್ರಯುಕ್ತ ರತಿ ಮನ್ಮಥರ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಲಾಗಿತ್ತು. ಈ ಕಾಮದಹನ ವಿಶಿಷ್ಟ ಹಾಗೂ ವಿನೂತನ ಕಾರ್ಯಕ್ರಮವನ್ನು ರಾಮನಗರ ಸಹೋದರರು ಆಯೋಜಿಸಿದ್ದಾರೆ. ಹಾಗೂ ಪ್ರತಿ ವರ್ಷ ಹೋಳಿ ಹುಣ್ಣಿಮೆಯ 2 ದಿನ ಮುಂಚಿತವಾಗಿ ರತಿ ಮನ್ಮಥರನ್ನು ಕೂಡಿಸಲಾಗುತ್ತದೆ ಮತ್ತು ಕಟ್ಟಿಗೆಯಿಂದ ನಿರ್ಮಾಣವಾಗಿರುವ ಈ ಮೂರ್ತಿಗಳಿಗೆ ದಿನಕ್ಕೊಂದು ವಿನೂತನ ವಸ್ತ್ರ ವಿನ್ಯಾಸದಿಂದ ವಿವಿಧ ಭಂಗಿಯಲ್ಲಿ ರತಿ ಕಾಮರನ್ನು ಅಲಂಕರಿಸಲಾಗುತ್ತದೆ. ವಿಜಯನಗರ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿ ತಾಲೂಕಿನಾದ್ಯಂತ ಬಣ್ಣ ಬಣ್ಣದ ಹೋಕಳಿ ಎನ್ನ ಹೋಳಿ ಹಬ್ಬವನ್ನು ಅತ್ಯಂತ ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು. ಅನೇಕ ಹಳ್ಳಿಗಳಲ್ಲಿ ಹೋಳಿ ಹಬ್ಬದ ಸಂಭ್ರಮವನ್ನು ಆಚರಿಸಲಾಯಿತು. ಹಗರಿಬೊಮ್ಮನಹಳ್ಳಿ ಪಟ್ಟಣದಲ್ಲಿ ಕೂಡ್ಲಿಗಿ ಸರ್ಕಲ್ನಲ್ಲಿ ಕಲರ್ಸ್ ಕಾರಂಜಿ ತಂಡದವರಿಂದ ರೈನ್ ಡ್ಯಾನ್ಸ್ ಅನ್ನು ಮಾಡಲಾಯಿತು. ಅತ್ಯಂತ ಆಕರ್ಷಕವಾಗಿರ್ತಕ್ಕಂಥ ಹೋಳಿ ಹಬ್ಬದ ಈ ನೃತ್ಯದಲ್ಲಿ ಯುವಕ ಯುವತಿಯರು ಚಿಣ್ಣರು ಭಾಗವಹಿಸಿದರು. ಹಗರಿಬೊಮ್ಮನಹಳ್ಳಿಯ ವಿವಿಧ ಶಾಲೆಗಳಲ್ಲಿ ಇಂದು 10ನೇ ತರಗತಿಯ ಅನೇಕ ಮಕ್ಕಳು ಪರೀಕ್ಷೆಯನ್ನು ಬರೆದರು. ಈ ಬಾರಿಯ ವಿಶೇಷ ಏನು ಅಂತ ಹೇಳಿದ್ರೆ CCTVಯ ಕಣ್ಗಾವಲಿನಲ್ಲಿ ಪರೀಕ್ಷೆಗಳು ಬರೆದಿದ್ದು ವಿಶೇಷವಾಗಿತ್ತು. BO ರವರು ಇನ್ಸ್ಪೆಕ್ಷನ್ ಮಾಡಿದರು ಹಾಗೂ ತರಗತಿಯ ಅನೇಕ ವಿದ್ಯಾರ್ಥಿಗಳು CCTVಯಲ್ಲಿ ಅತ್ಯಂತ ನೆಮ್ಮದಿಯಿಂದ ಪರೀಕ್ಷೆ ಬರೆದರು ಎಂದು ಹೇಳಲಾಯಿತು. ಇದೇ ರೀತಿ CCTVಯ ಕಣ್ಗಾವಲಿನಲ್ಲಿ ಪರೀಕ್ಷೆಗಳು ಬರೆಯುತ್ತಾ ಹೋದರೆ ಒಳ್ಳೆಯ ರಿಸಲ್ಟನ್ನು ಮುಂದಿನ ದಿನಗಳಲ್ಲಿ ಪಡೆಯಬಹುದು ಎಂದು ಆಶಿಸಲಾಯಿತು. ಮತ್ತು 5, 8, 9ನೇ ತರಗತಿಯ ಮಕ್ಕಳಿಗೆ ಪರೀಕ್ಷೆ ಮುಂದೂಡಲಾಗಿದ್ದು ಮತ್ತೆ ಇಂದಿನಿಂದ ಪ್ರಾರಂಭವಾಗಿತ್ತು. ಇದರಲ್ಲಿ ಹೋಳಿ ಹಬ್ಬದ ದಿನದಂದೇ ಪರೀಕ್ಷೆ ಇರುವುದರಿಂದ ಮಕ್ಕಳು 2 ಗಂಟೆಗೆ ಪರೀಕ್ಷೆ ಇರುವುದರಿಂದ ಬೆಳಗ್ಗೆಯಿಂದ ಸ್ವಲ್ಪ ಹೊತ್ತು ಹೋಳಿ ಹಬ್ಬವನ್ನು ಸಂಭ್ರಮಿಸಿದರು. ಬಣ್ಣಗಳನ್ನು ಹಚ್ಚಿ ಸಂತೋಷಪಟ್ಟರು. ನಂತರ ಶಾಲೆಗಳಿಗೆ ತೆರಳಿ ಅಲ್ಲಿ ಪರೀಕ್ಷೆಗಳಿಗೆ ಹಾಜರಾದರು. ಅದು ವಿಶೇಷವಾಗಿತ್ತು. ಹೀಗೆ ಹಗರಿಬೊಮ್ಮನಹಳ್ಳಿಯಲ್ಲಿ ಅನೇಕ ಕಡೆ ಹೋಳಿ ಹಬ್ಬವನ್ನು ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು ಮತ್ತು ಅನೇಕ ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಭಾಗವಹಿಸಿದ್ದು ವಿಶೇಷವಾಗಿತ್ತು. ವಿದ್ಯಾರ್ಥಿಗಳಿಗೆ ಯಾರೂ ತೊಂದರೆ ಕೊಡದಂತೆ ಪೊಲೀಸರು ಸರ್ಪಕಾವಲು ಹಾಕಿದ್ದರು ಮತ್ತು ವಿವಿಧೆಡೆ ಪೊಲೀಸ್ ಬಂದೋಬಸ್ತನ್ನು ಸಮರ್ಪಕವಾಗಿ ನಿರ್ವಹಿಸಲಾಗಿತ್ತು.